ಇದು ಹೋಗಿದೆ, ಇದು ಫುಲ್ ಸ್ಕ್ರಾಚ್ ಆಗಿದೆ ನೋಡಿ. ಓ ಇಲ್ಲೇ ಆಗಿದೆಯಲ್ಲ. ಮೈನ್ ಆಗಿ ಹ್ಯಾಂಡಲ್ ಪೇಂಟೇ ಹೊರಗೆ ಬಂದಿದೆ. ಏನಾಯ್ತು? ಹೊಡೆದೋಯ್ತು ಅಂತ ಬಸ್. ಇದೆಷ್ಟು ಬಸ್ ಆಗಲಿಂದ 3-4 ಬಸ್ ಬ್ರೇಕ್ ಡೌನ್ ಆಯ್ತು. ಏನು KSRTC ನಿನ್ನ ಅವಸ್ಥೆ. ಅದಾದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಬೈಕನ್ನು ನೋಡಿ, ಬೈಕಿದ ಹ್ಯಾಂಡಲ್ ನೋಡಿ ಫುಲ್ ಬೆಂಡ್ ಆಗಿದೆ. ಯಾವತ್ತು ಇದೇ ಕನ್ಫ್ಯೂಷನ್, ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅಂತ. ನಾವು ಇದಂತ ಎಣಿಸಿ ಈ ಕಡೆ ಹೋದ್ರೆ ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗಿಬಿಡ್ತೇವೆ. ಸೊ ನೀವೇನಾದ್ರೂ ಬೈಕರ್ ಆಗಿದ್ರೆ ಅಥವಾ ಬೈಕ್ ಇದ್ರೆ ಒಮ್ಮೆ ಆದ್ರೂ ಸಣ್ಣ ಸೋಲೋ ಟ್ರಿಪ್ ಬನ್ನಿ ಅಂತ ಹೇಳ್ತಾ, ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಆ್ಯಕ್ಚುಲಿ ನಾನು ಮಡಿಕೇರಿಯಿಂದನೇ ಕಂಟಿನ್ಯೂ ಮಾಡಬೇಕಿತ್ತು, ಯಾಕೆಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಜರ್ನಿ ಇದು. 2-3 ದಿವಸ ಮಡಿಕೇರಿಯಲ್ಲಿದ್ದೆ. ಸೊ ಇವತ್ತು ರಿಟರ್ನ್ ಮ್ಯಾಂಗ್ಳೂರು ಬರ್ತಾ ಇದ್ದೇನೆ. ಸುಮಾರೆಲ್ಲ ಕೆಲಸ ಆಯ್ತು ಮಾರೆ. ಅದೇನೆಂದರೆ ನನ್ನ ಬೈಕ್ ಫುಲ್ ಬಿದ್ದು ಸ್ಕ್ರ್ಯಾಚ್ ಆಯ್ತು. ಈಗ ಒಂದು ಸೈಡ್ ಆಫ್ ರೋಡ್ ಟ್ರಯಲ್ಸ್ ಮಾಡಲಿಕ್ಕೆ ಹೋದದು, ಸರಿಯಾಗಿ ಟ್ರಯಲ್ಸ್ ಆಯಿತು. ಸೊ ಆ ವಿಡಿಯೋ ಕೂಡ ನೀವು ನೋಡಿರ್ತೀರ, ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನನಗೇನು ದೊಡ್ಡದೇನಾಗಲಿಲ್ಲ, ಕೈಯಲ್ಲಿ ಸಣ್ಣ ಸಣ್ಣ ಒಂದು ಗಾಯ, ಕಾಲಲ್ಲಿ ಒಂದು ಗಾಯ ಅಷ್ಟೇ. ಏನೋ ದೊಡ್ಡದಲ್ಲೇ ಆಗುವಂಥದ್ದು ಸಣ್ಣದಲ್ಲೇ ಆಯಿತು. ಹಾಗಂತ ಹೇಳ್ತಾ ಒಂದು ತೃಪ್ತಿ ಪಡಬೇಕು. ಅದಾದಮೇಲೆ ಸ್ವಲ್ಪ ಬೇಜಾರಾಯಿತು. ಬೈಕನ್ನು ನೋಡಿ, ಬೈಕಿದ ಹ್ಯಾಂಡಲ್ ನೋಡಿ ಫುಲ್ ಬೆಂಡ್ ಆಗಿದೆ. ಮತ್ತು ಇಲ್ಲಿ ಈ ಕಡೆ ಎಲ್ಲ ಒಳಗೆ ಹೋಗಿದೆ. ಮತ್ತು ಇಲ್ಲಿ ಫುಲ್ ಸ್ಕ್ರ್ಯಾಚ್, ರೈಟ್ ಸೈಡ್ ಬಾಡಿ ಫುಲ್ ಸ್ಕ್ರ್ಯಾಚ್ ಆಗಿದೆ. ಅದು ನಿಮ್ಗೆ ತೋರಿಸ್ತೇನೆ. ಮತ್ತು ನಾನು ಸಂಡೇ ರಿಟರ್ನ್ ಬರಬೇಕಂತ ಎಣಿಸಿದ್ದೆ, ಆದರೆ 2 ದಿವಸ ಕೂತ್ಕೊಳ್ಳುವಂತ ಆಯಿತು. ಸೊ ಹಾಗಾಗಿ ಇವತ್ತು ಟ್ಯೂಸ್ಡೇ ರಿಟರ್ನ್ ಬರ್ತಾ ಇದ್ದೇನೆ. ಹಾಗೆ ಸೊ ಇದಂತೂ ಜಾಲಿ ಆಯಿತು ಟ್ರಿಪ್. ನಾನು ಎಲ್ಲಿ ಹೊರಗಡೆ ಹೋಗಲಿಲ್ಲ, ಯಾವುದೂ ಹೊಸ ಪ್ಲೇಸ್ ನೋಡಲಿಲ್ಲ. ಸೊ ಹಾಗಾಗಿ ಬೇರೆ ಬ್ಲಾಗ್ ಯಾವುದು ಮಾಡಲಿಲ್ಲ. ನಾನು ಸ್ವಲ್ಪ ಚೇಂಜ್. ಸೊ ಜಾಲಿ ಟ್ರಿಪ್ಪು, ಒಂದು ಮೆಮೊರಿ ಕೂಡ ಹೌದು. ಈ ಬಿದ್ದದ್ದು ಬೈಕಲ್ಲಿ ಮೊದಲನೆಯ ಬಾರಿ ಬಿದ್ದದ್ದು ನಾನು. ಅಲ್ಲೊಂದು ಆಫ್ ರೋಡ್ ಟ್ರ್ಯಾಕ್ ಇತ್ತು, ಅಂದರೆ ಟ್ರಯಲ್ಸ್ ಥರನೇ. ಸೊ ಹಾಗಾಗಿ ಅದನ್ನು ನೋಡಿ ಸ್ವಲ್ಪ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದಲ್ಲ, ಏನಾದ್ರೊಂದು ಬೈಕಲ್ಲಿ ಒಂದು ರೈಡ್ ಹೋಗಿ ಬರುವ ಅಂತ ಹೋದದ್ದು. ಹೋದ್ಮೇಲೆ ಗೊತ್ತಾಯಿತು ಹೋಗಬಾರ್ದಿತ್ತು ಅಂತ. ಅಲ್ಲ, ಹೋಗ್ಬೋದಿತ್ತು, ಕರೆಕ್ಟಾಗಿ ಮೈಂಡ್ ಸೆಟ್ ಮತ್ತು ಕಂಟ್ರೋಲ್ ಇದ್ದಿದ್ರೆ ಬೈಕ್ ಮೇಲೆ ಏನೂ ಆಗ್ತಾ ಇರಲಿಲ್ಲ. ನಾನು ಸುಮ್ಮನೆ ಫಾಸ್ಟ್ ಹೋಗಿ, ಆದರೆ ಒಂದೇನಂದರೆ ಆ ಬಿದ್ದ ಫೋಟೋ ಸಿಕ್ಕಿದ್ದಲ್ಲ, ಅದೊಂದು ಖುಷಿ. ಆ ಬಿದ್ದಾದ್ಮೇಲೆ ನಾನು ಆ ವಿಡಿಯೋದಲ್ಲಿ ಲಾಸ್ಟಿಗೆ ನೆಗಡ್ತಾ ಇದ್ದೇನೆ. ಸೊ ಇದು ಬಿದ್ದಾದ್ಮೇಲೆ ಫಸ್ಟಿಗೆ ನನಗೆ ಆಲೋಚನೆ ಏನು ಬಂದಂತೆ, ಗೋಪ್ರೋ ಆನ್ ಇದೆಯಲ್ಲ ಮಾರೆ ಅಂತ. ಗೋಪ್ರೋ ಆನ್ ಇತ್ತು. ಸೊ ಆ ವಿಡಿಯೋ ಕೂಡ ಸಪ್ರೇಟಾಗಿ ಹಾಕ್ತೇನೆ, ಮತ್ತು ಈ ವಿಡಿಯೋದಲ್ಲಿ ಕೂಡ ಆ ವಿಡಿಯೋ ಹಾಕ್ತೇನೆ ಬಿದ್ದದ್ದು. ಸೊ ಆ್ಯಕ್ಚುಲಿ ನಾನು ಅಲ್ಲಿ ಕೂತ್ಕೊಂಡಿದ್ದ ನಮ್ಮ ಹಾಸ್ಟೆಲಲ್ಲಿ ಕೂತ್ಕೊಂಡಿರುವಾಗ ಏನೋ ಒಂದು ಬೈಕ್ ನೋಡಿ ಹೀಗೆ ಎಣಿಸ್ತಿತ್ತು, ಟ್ರ್ಯಾಕ್ ಹೇಗಿದು ಇದೆ, ಒಂದು ರೈಡ್ ಯಾಕೆ ಹೋಗಬಾರ್ದು ಅಂತ. ಅದಕ್ಕೆ ಹೆಲ್ಮೆಟ್ ಹಾಕಿದೆ, ಸೀದಾ ಬಂದು ಆಫ್ ರೋಡ್ ಟ್ರಯಲ್ಸ್ ತಗೊಂಡಿದ್ದು. ಅದ್ರ ಟ್ರಯಲ್ ಸ್ಟಾರ್ಟ್ ಮಾಡುವಾಗಲೇ ಒಮ್ಮೆ ಬೈಕ್ ಸ್ಕಿಡ್ ಆಯಿತು ಹೀಗೆ. ಆದರೆ ಅದನ್ನು ಕೇರ್ ಮಾಡಲಿಲ್ಲ, ಸೀದಾ ಹೋಗಿ ಆವಾಗ ಟ್ರ್ಯಾಕ್ ಓಕೆ ಇನ್ನೂ ಡಿಫಿಕಲ್ಟ್ ಆಗ್ತಾ ಬಂತು. ಆವಾಗ ಸ್ಪೀಡ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕಲ್ಲಿತ್ತು, ಆ ಕಲ್ಲ ಮೇಲೆ ಬೈಕಿನ ಟೈರ್ ಹೋಗಿ ಸ್ಕಿಡ್ ಆಯಿತು. ಸೊ ಹಾಗಾಗಿ ಪಡಕ್ಕಂತ ಬಿದ್ದೆ. ಸೊ ಒಂದು ಲೆಕ್ಕದಲ್ಲಿ ಜಾಲಿ, ಇವೆಲ್ಲ ಒಂದು ಪಾಠ. ಆ ಬಿದ್ದಾದಮೇಲೆ ನನ್ನ ಬೈಕಿನ ಅವಸ್ಥೆ ನೋಡಿದ ಮೇಲೆ ನನಗಾಯಿತು, ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದದ್ದು ಅಥವಾ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದದ್ದೇ ಈ ಬೈಕಿನ ಬಗ್ಗೆ ಒಂದು ನಿಮಿಷ ಕೂಡ ಯೋಚನೆ ಮಾಡಲಿಲ್ಲಲ್ಲ ಅಂತ. ಸೊ ಬಿದ್ದಾಗ ಕೂಡ ಹಾಗೆ ನಾವು ಫಸ್ಟಿಗೆ ಆಲೋಚನೆ ಬಂದದ್ದೇ ಬೈಕಿಗೇನಾಯ್ತಾ, ನನಗೇನಾದರೂ ಪರವಾಗಿಲ್ಲ, ಬೈಕಿಗೇನಾಯ್ತಾ ಅಂತ. ಯಾಕಂದರೆ ನಾವು ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸೋದೇ ಬೈಕ್ ಅಲ್ವಾ. ಯಾರಂತ ಗೊತ್ತಿಲ್ಲ, ನಾನಂತೂ ಜಾಸ್ತಿ. ಯಾಕೆಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯ ತುಂಬ ಮಹತ್ವ ಈ ಬೈಕ್ ಮತ್ತು ಈ ಗೋಪ್ರೋ, ಅದೆರಡಿಲ್ಲ ಅಂದರೆ ನಾನೇ ಇಲ್ಲ ಅಲ್ವಾ. ಯಾವತ್ತೂ ಇದೇ ಕನ್ಫ್ಯೂಷನ್, ಈ ಕಡೆ ಹೋಗಬೇಕಾ ಅಂತ. ನಾವು ಇದಂತ ಎಣಿಸಿ ಈ ಕಡೆ ಹೋದರೆ ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗಿಬಿಡ್ತೇವೆ. ನೋಡಿ ಮಿರರ್ ನೋಡಿ, ಇಲ್ಲಿ ಸ್ಕ್ರ್ಯಾಚ್ ಉಂಟು. ಮಿರರ್ ಸ್ಟ್ಯಾಂಡ್ ಅಪ್. ಮತ್ತು ಅದರ ಮೊದಲ ದಿನ ಕೂಡ ಒಮ್ಮೆ ಅದೇ ಥರ ಆಯಿತು. ತುಂಬ ಆಫ್ ರೋಡ್ ಇರೋದ್ರಿಂದ ಬೈಕ್ ಈ ಸೈಡ್ ಸಡನ್ನಾಗಿ ಬಿತ್ತು. ಅಂದರೆ ನಾನಿದ್ದೆ,
ಆದರೆ ಸಡನ್ನಾಗಿ ಅದು ಕಲ್ಲಿದೆಯಲ್ಲ, ತುಂಬ ಆಫ್ ರೋಡ್ ಅದು. ಈಗ ನಿಮಗೆ ತೋರಿಸ್ತೇನೆ, ಅದು ಬೈಕಿನ ಸ್ಕ್ರ್ಯಾಚಸ್ ಇಲ್ಲಿ ಆಗಿದೆ ಮತ್ತು ಇಲ್ಲಿ ಒಳಗಡೆ ಹೋಗಿದೆ. ಸೊ ನಿನ್ನೆ ನಾನು ಬರಬೇಕಿತ್ತು, ಆದರೆ ನಿನ್ನೆ ಬರಲಿಲ್ಲ. ಯಾಕಂದರೆ ಕೈ ಸ್ವಲ್ಪ ನೋವಿತ್ತು. ಸೊ ಕೈ ಒಳಗಡೆ ಮತ್ತೆ ನಿಮಗೆ ತೋರಿಸ್ತೇನೆ, ಕೈ ಒಳಗಡೆ ಮತ್ತು ಇಲ್ಲಿ ಕಾಲು. ಮತ್ತು ಪುಣ್ಯಕ್ಕೆ ಏನೂ ಆಗಲಿಲ್ಲ, ದೊಡ್ಡದೇನೂ ಆಗಲಿಲ್ಲ, ಸಣ್ಣ ಸಣ್ಣ ಸ್ಕ್ರ್ಯಾಚಸ್ ಅಷ್ಟೇ, ಸಣ್ಣ ಗಾಯ. ಆದರೆ ಅಷ್ಟೆಲ್ಲ ಬಿದ್ದ ಮೇಲೆ ಖುಷಿಯಾದದ್ದು ಏನಂದರೆ, ಆಗಲೇ ಹೇಳಿದ ಹಾಗೆ ಒಂದೊಳ್ಳೆ ಕಂಟೆಂಟ್ ಸಿಕ್ತಲ್ಲ ಅಂತ. ಬೇಜಾರಲ್ಲೂ ಖುಷಿ ಅಂತ ಹೇಳ್ತಾರಲ್ಲ ಹಾಗೆ. ಇವತ್ತು ನಾನು ಮಂಗಳೂರು ರೀಚ್ ಆಗಿ, ಟ್ಯೂಸ್ಡೇ ಅಲ್ವಾ, ಇವತ್ತು 13th ಫೆಬ್ರವರಿ. ಈಗ ರೀಚ್ ಆಗಿ ಮಂಗಳೂರಿಗೆ ಒಂದು 2:30ಗೆ ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ವಿಡಿಯೋ ಎಡಿಟ್ ಮಾಡಿ ಇವತ್ತು ನೈಟ್ ವಾಪಸ್ ನಾನು ಕೊಯಂಬತ್ತೂರಿಗೆ ಹೊರಡಬೇಕು. ಶಿಟ್, ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಬಾಡಿ. ಅದು ಬಿದ್ದಾದಮೇಲೆ ಸ್ವಲ್ಪ ಈ ಗಾಯದಿಂದ ಅಥವಾ ನೋವಿಂದ ಜ್ವರ ಬರ್ತದಲ್ಲ, ಆ ಥರ ಸ್ವಲ್ಪ ಜ್ವರ ಉಂಟು. ಸೊ ಹಾಗಾಗಿ ಕೊಯಂಬತ್ತೂರು ಹೇಗಾದರೂ ಟಿಕೆಟ್ ಬುಕ್ ಮಾಡಿ ಆಗಿದೆ, ಹೋಗಲೇಬೇಕಾಗ್ತದೆ. ಸೊ ಕೊಯಂಬತ್ತೂರಿನ ವ್ಲಾಗ್ ನೀವು ನೋಡ್ತೀರಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ಜ್ವರ ಅಥವಾ ಮೈಕೈ ನೋವೆಲ್ಲ ಇದ್ದರೆ ನಾನು ವ್ಲಾಗ್ ಮಾಡೋದಿಲ್ಲ, ಯಾಕೆಂದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ನಾನು ಮೂನಾರಲ್ಲಿ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ಆ ಎನರ್ಜಿ ಏನಿದೆ ಅದು ಎಷ್ಟು ಟ್ರೈ ಮಾಡಿದರೂ ಕೂಡ ಆ ಎನರ್ಜಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಒಂದು ಬೋರಿಂಗ್ ವ್ಲಾಗ್ ಮಾಡೋದಕ್ಕಿಂತ ಓಕೆ, ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಕರೆಕ್ಟಾಗಿ ಎನರ್ಜಿ ಇಟ್ಕೊಂಡು ಮಾಡಿದರೆ ಅದೊಂದು ಖುಷಿಯೇ ಬೇರೆ. ನಿಮ್ಗಂತಲ್ಲ, ನನಗೂ ಹೌದು. ಯಾಕಂದರೆ ನನಗೆ ಎಡಿಟಿಂಗ್ ಮಾಡುವಾಗ ನಾನು ಆ ವ್ಲಾಗ್ ನೋಡುವಾಗ ಇದೆಷ್ಟು ಬಸ್ ಆಗದಿಂದ 3-4 ಬಸ್ ಬ್ರೇಕ್ ಡೌನ್ ಆಯಿತು. ಏನು KSRTC ನಿನ್ನ ಅವಸ್ಥೆ. ಹಾಂ, ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ, ಅದೊಂದು ನೀವು ವಿಡಿಯೋ ಬೇಕಿದ್ರೆ ಕ್ಲಿಪ್ ನೋಡಿ ಬನ್ನಿ. ಅಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಇಲ್ಲೇನಾಯ್ತು ಮಾರೆ, ಏನಾಯ್ತು? ಓ, ನಾವು ಹೊಡೆದೋಯ್ತಾ ಅಂತ ಬಸ್ಸು. ಈ ಬಸ್ಸು ಅಥವಾ ಕಾರ್ ಬ್ರೇಕ್ ಹಾಕುವ ಟರ್ನ್ ಅಲ್ಲ, ಕಾರಲ್ಲಿ ಏನೋ ಆಗಿರ್ಬೋದು. ಬ್ರೇಕಿಗೆ ಹೊಡೆದೋಗಿರ್ಬೋದು ಮೋಸ್ಟ್ಲಿ. ನೋಡಿದ್ರಲ್ಲ, ಅಲ್ಲೊಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆ ಕಾರ್ ಆಕ್ಸಿಡೆಂಟ್ ಆಗಿ ಆ ಬಸ್ಸೇ ಬ್ರೇಕ್ ಡೌನ್ ಆಯಿತು. ಅಂದರೆ ಅದರ ಬ್ರೇಕ್ ಏನಾದರೂ ಆಯಿತಾ ಅಂತ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದೆ, ಒಂದು 10 ಕಿಲೋಮೀಟರ್ ಮುಂದೆ ಬರುವಾಗ ಅಲ್ಲಿ ಒಂದು ಬಸ್ ಬ್ರೇಕ್ ಡೌನ್ ಆಗಿದೆ. ಪ್ಯಾಸೆಂಜರ್ಸ್ ಎಲ್ಲ ರೋಡಲ್ಲಿ ನಿಂತಿದ್ದಾರೆ ನೆಕ್ಸ್ಟ್ ಬಸ್ಲಿಗೆ ಕಾಯಲಿಕ್ಕೆ. ಆದರೆ ಆ ಬಸ್ಸಿನ ಪ್ಯಾಸೆಂಜರ್ಸ್ ಈ ಬಸ್ಸಿನ ಪ್ಯಾಸೆಂಜರ್ಸ್ ಎಲ್ಲ ಒಂದೇ ಬಸ್ಸಲ್ಲಿ ಬರಬೇಕಾಗ್ತದ ಅಂತ, ಈಗ ಬಸ್ ಫುಲ್ ಆಗ್ತದ ಅಂತ. ಸೊ ಇದು 3ನೇ ಬಸ್ ಇವತ್ತು ನಾನು ನೋಡಿದ್ದು ಬ್ರೇಕ್ ಡೌನ್ ಆಗಿ. ಏನಪ್ಪ ಇವತ್ತು ಬ್ರೇಕ್ ಡೌನ್ ಡೇನಾ? ಸೊ ಹಾಗೆ ನಾನು ಏನು ಹೇಳ್ತಾ ಇದ್ದೆ ನೆನಪಿಲ್ಲ. ಬ್ಲಾಗ್ ನಿಮಗೆ ಇಷ್ಟ ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿರ್ಬೋದು ಅಂತ ಎಣಿಸ್ತೇನೆ. ನೀವು ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಹಾಗಂತ ಹೇಳ್ತಾ, ಏನಾದರೂ ರೆಕಮೆಂಡೇಶನ್ ಸಜೆಷನ್ಸ್ ಇದ್ದರೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಪುತ್ತೂರಿಂದ ಸ್ವಲ್ಪ ಮುಂದೆ ಬಂದು ಮಾಣಿ ಹತ್ತತ್ರ ರೀಚ್ ಆಗಿದ್ದೇನೆ. ಸೊ ಆಗಲೇ ಹೇಳಿದಾಗೆ ನೋಡಿ, ಬೈಕಲ್ಲಿ ಇದು ಹೋಗಿದೆ, ಇದು ಫುಲ್ಲು ಸ್ಕ್ರ್ಯಾಚ್ ಆಗಿದೆ ನೋಡಿ ಇದು. ಮತ್ತು ಬಿದ್ದಾಗ ಈ ಕಡೆ ಫುಲ್ ಬಿತ್ತಲ್ಲ, ಸೊ ಆ ವಿಡಿಯೋದಲ್ಲಿ ನೋಡಿರ್ತೀರ, ಫುಲ್ ಈ ಸೈಡ್ ಒಂದು ಸೈಡ್ ಮಾತ್ರ ಬಿದ್ದದು. ಇದು ಸ್ವಲ್ಪ ಕಟ್ಟಾಗಿದೆ ಇದು, ಮತ್ತು ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಓ, ಇಲ್ಲೇ ಆಗಿದೆಯಲ್ಲ, ಓಕೆ, ಇಲ್ಲಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಮಿರರ್ ಫುಲ್ಲು ಲೂಸ್ ಆಗಿಬಿಟ್ಟಿದೆ, ಪರವಾಗಿಲ್ಲ. ಮತ್ತು ಇದು ನೋಡಿ ಫುಲ್ಲು ಸ್ಕ್ರ್ಯಾಚ್. ಬೇರೆ ಏನಾಗಲಿಲ್ಲ, ಗಾರ್ಡ್ ಇತ್ತಲ್ಲ, ಸೊ ಗಾರ್ಡ್ ಫುಲ್ಲು ಪೇಂಟ್ ಹೋಗಿಬಿಟ್ಟಿದೆ ಇದು. ಸೊ ಇದಿಷ್ಟು ಟಾಪ್ ಬಾಕ್ಸ್ ಇರಲಿಲ್ಲ, ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಟಾಪ್ ಬಾಕ್ಸ್ ಇರ್ತಿದ್ರೆ ಲ್ಯಾಪ್ಟಾಪ್ ಕೂಡ ಪಡಕ್ಕಾಗ್ತಿತ್ತು. ಸೊ ಇದಿಷ್ಟು ಆಗಿದೆ. ಈಗ ಎಲ್ಲ ರಿಪ್ಲೇಸ್ ಮಾಡಬೇಕು, ಏನು ಮಾಡೋದು ಅಂತ ನೋಡಬೇಕು. ಇದು ಸ್ವಲ್ಪ ಬೆಂಡ್ ಆಗಿದೆ ನೋಡಿ, ಬೆಂಡ್ ಆಗಿದೆ. ಇದೆಲ್ಲ ಓಕೆ. ಮೇಯ್ನಾಗಿ ಹ್ಯಾಂಡಲ್ನ ಪೇಂಟೇ ಹೊರಗೆ ಬಂದಿದೆ. ಸೊ ಹೋಗಿ ಫುಲ್ಲು ಬೆಂಡ್ ಆಗಿದೆ. ನಾನು ನಿನ್ನೆ ಅಲ್ಲಿ ಮಡಿಕೇರಿಯಲ್ಲಿ ಸರ್ವಿಸ್ ಹತ್ರ ತೋರಿಸಿದೆ, ಅಂದರೆ ಗ್ಯಾರೇಜಲ್ಲಿ. ಸೊ ಅವ್ರು ಹೇಳಿದರು
ಇದು ಫುಲ್ಲು ಒಳಗಿದ ಇದೇ ಬೆಂಡ್ ಆಗಿದೆ ಕ್ಲಚ್ ಇದರದ್ದು. ಸೊ ಹಾಗಾಗಿ ಈಗ ಇಲ್ಲಿ ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಂತ. ಸೊ ಅವರು ಮಡಿಕೇರಿ ಸರ್ವಿಸ್ ಸೆಂಟ್ರಿಗೆ ಹೋಗ್ಲಿಕ್ಕೆ ಹೇಳಿದರು, ಆದರೆ ನಾನು ಮಂಗಳೂರು ತನಕ ಹೇಗಿದ್ದರೂ ನನಗೆ ಕರೆಕ್ಟಾಗಿ ಬಿಡಲಿಕ್ಕೆ ಆಗ್ತಾಯಿದೆ, ಅಷ್ಟೇನು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿಲ್ಲ. ಸೊ ಮಂಗಳೂರು ಹೋಗಿ ಅಲ್ಲೇ ತೋರಿಸುವಂತ. ಇದು ಸ್ವಲ್ಪ ಬೆಂಡಾಗಿದೆ, ಇದು ನನಗೆ ಅಷ್ಟೇನು ಗೊತ್ತಾಗೋದಿಲ್ಲ. ಆ ಬಿದ್ದ ಫೋರ್ಸ್ ಇದೆಯಲ್ಲ, ಒಮ್ಮೆ ನನಗೆ ಗೊತ್ತಾಗಲಿಲ್ಲ ಏನಾಗ್ತಾಯಿದೆ ಅಂತ. ಸೊ ಹಾಗೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಮಂಗಳೂರಿಂದ ಮಡಿಕೇರಿ ಬರೋವಾಗ ಹೇಳಿದರೆ ಸೋಲೋ ಟ್ರಿಪ್ ಹೇಗೆ ಆಗ್ತದೆ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೋಲೋ ಟ್ರಿಪ್ ಅಂದರೆ ತುಂಬ 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 ಖುಷಿ ಆಗ್ತದೆ. ಯಾಕೆಂದರೆ ನಿಮಗೆ ಟೈಮ್ ಲಿಮಿಟ್ ಇಲ್ಲ, ಯಾವಾಗ ಬೇಕಿದ್ದರೂ ವಾಪಸ್ ಬರ್ಬೋದು, ಯಾವಾಗ ಬೇಕಿದ್ದರೂ ಅಲ್ಲೇ ಸ್ಟೇ ಆಗ್ಬೋದು, ಮತ್ತು ಎಷ್ಟು ಗಂಟೆ ಬೇಕಿದ್ದರೂ ಟ್ರಿಪ್ ಸ್ಟಾರ್ಟ್ ಮಾಡ್ಬೋದು, ಎಷ್ಟು ಗಂಟೆ ಬೇಕಿದ್ದರೆ ಟ್ರಿಪ್ ಎಂಡ್ ಮಾಡ್ಬೋದು. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಸೊ ಅಡ್ವಾಂಟೇಜ್ ಏನಂದರೆ ಅದೇ ಹೇಳಿದಾಗೆ ಯಾವಾಗ ಬೇಕಾದ್ರೆ ಬರ್ಬೋದು. ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಅದೇ ಅಂದರೆ ನಾವು ನಮ್ಮ ಮನಸ್ಸಿಗೆ ಹೇಳ್ತದೆ ಇವತ್ತು ಬೇಡ ನಾಳೆ ಹೋಗೋ ನಾಳೆ ಹೋಗೋ ನಾಳೆ ಹೋಗೋ ಅಂತ ಟ್ರಿಪ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಸೊ ಇದಿಷ್ಟು ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಕ್ಕುವ, ನೆಕ್ಸ್ಟ್ ಟ್ರಿಪ್ಪಲ್ಲಿ ಇನ್ನಷ್ಟು ಮಾತಾಡುವ. ಸೊ ನೀವೇನಾದರೂ ಬೈಕರ್ ಆಗಿದ್ದರೆ ಅಥವಾ ಬೈಕ್ ಇದ್ದರೆ ಒಮ್ಮೆ ಆದರೂ ಸಣ್ಣ ಸೋಲೋ ಟ್ರಿಪ್, ಅಟ್ಲೀಸ್ಟ್ ಮಡಿಕೇರಿ, ಚಿಕ್ಕಮಂಗ್ಳೂರು ಎಲ್ಲಿಯಾದರೂ ಒಂದು ಸಣ್ಣ ಸೋಲೋ ಟ್ರಿಪ್ ತಗೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?